ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಯುವರ್ UPSC ಫ್ರೆಂಡ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕರೆಂಟ್ ಅಫೇರ್ಸ್ MCQs ಫಾರ್ ಪ್ರಿಲಿಮ್ಸ್ 2020 ಅದರಲ್ಲೂ ಎಕನಾಮಿಕ್ ಸ್ಪೆಷಲ್ ಸೀರೀಸ್ನ ಸ್ಟಾರ್ಟ್ ಮಾಡೋಣ. ಈ ಮೊದಲನೇ ಪ್ರಶ್ನೆ, ಇಲ್ಲಿ ನಾವು ಯಾವ್ಯಾವ ಕೊಟ್ಟಿರೋ ಯಾವ್ಯಾವ ಸ್ಟೇಟ್ಮೆಂಟ್ಸ್ ಸರಿ ಇದೆ ಅಂತ ನೋಡಬೇಕು. ಮೊದಲನೇ ಸ್ಟೇಟ್ಮೆಂಟ್, ಕಳೆದ 10 ವರ್ಷಗಳಿಂದ ಭಾರತದ ಅಗ್ರಿಕಲ್ಚರ್ ಗ್ರೋತ್ ರೇಟು ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೆ. ಎರಡನೇ ಸ್ಟೇಟ್ಮೆಂಟು, ಅಗ್ರಿಕಲ್ಚರ್ ಈಲ್ಡ್ ಅಂದ್ರೆ ಏನಪ್ಪಾ ಅಂದ್ರೆ, ಈಗ 1 ಹೆಕ್ಟೇರ್ ಲ್ಯಾಂಡ್ ನ 1 ಯೂನಿಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಆ ಜಾಗದಲ್ಲಿ ನಾವು ಎಷ್ಟು ದವಸ ಧಾನ್ಯನ ಪ್ರೊಡ್ಯೂಸ್ ಮಾಡಬಲ್ವಿ ಅದನ್ನ ನಾವು ಅಗ್ರಿಕಲ್ಚರ್ ಈಲ್ಡ್ ಅಂತ ಕರಿತೀವಿ. ಆ ಅಗ್ರಿಕಲ್ಚರ್ ಈಲ್ಡು ನಾವು ಬೇರೆ ದೇಶಗಳಿಗೆ ಅಂದ್ರೆ ಚೈನಾ, ಬ್ರೆಜಿಲ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ಗೆ ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಬಹಳಷ್ಟು ಬೆಳೆಗಳಿಗೆ ಆ ಅಗ್ರಿಕಲ್ಚರ್ ಈಲ್ಡು ಕಡಿಮೆ ಇದೆ ಅಂತ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಇಲ್ಲಿ ನಾವು ಯಾವ ಸ್ಟೇಟ್ಮೆಂಟ್ ಸರಿ ಅಥವಾ ಯಾವ ಸ್ಟೇಟ್ಮೆಂಟ್ ತಪ್ಪು ಅಂತ ನೋಡಕ್ ಮುಂಚೆ ನಾನು ನಿಮ್ಗೊಂದು ಗ್ರಾಫ್ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಗ್ರಾಫು ನಮ್ಮ ಭಾರತದ ಅಗ್ರಿಕಲ್ಚರ್ ಗ್ರೋತ್ ರೇಟ್ ನ ತೋರಿಸುತ್ತೆ. ಇಲ್ಲಿ 1951ರಿಂದ 1972ರವರೆಗೂ ಅಗ್ರಿಕಲ್ಚರ್ ಗ್ರೋತ್ ಕಂಟಿನ್ಯೂಸ್ ಆಗಿ ಕಡಿಮೆ ಆಗಿದೆ. ಆಮೇಲಿಂದ 1981-82ರಲ್ಲಿ ಜಾಸ್ತಿ ಆಗಿದೆ, ಮತ್ತೆ 1991-92ರಲ್ಲಿ ಕಡಿಮೆ ಆಗಿದೆ, ಮತ್ತೆ 2001-2ರಲ್ಲಿ ಜಾಸ್ತಿ ಆಗಿದೆ, 2011-12, 2012-13 ಮತ್ತೆ ಆ ಗ್ರೋತ್ ರೇಟು ಕಡಿಮೆ ಆಗಿದೆ. ನಂತರ 2013-14ರಲ್ಲಿ ಮತ್ತೆ ಅಗ್ರಿಕಲ್ಚರ್ ಗ್ರೋತ್ ರೇಟು ಜಾಸ್ತಿ ಆಗಿದೆ. 2014-15 ಕಡಿಮೆ ಆಗಿದೆ, 2015-16 ಜಾಸ್ತಿ ಆಗಿದೆ. ಈ ಗ್ರಾಫ್ ಇಂದ ನಾವು ಏನ್ ಈಸಿಯಾಗಿ ಹೇಳ್ಬೋದು ಅಂದ್ರೆ, ನಮ್ಮ ಅಗ್ರಿಕಲ್ಚರ್ ಗ್ರೋತ್ ರೇಟು ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗಿಲ್ಲ, ಕೆಲವು ವರ್ಷಗಳಲ್ಲಿ ಕಡಿಮೆ ಆಗಿದೆ, ಕೆಲವು ವರ್ಷಗಳಲ್ಲಿ ಹೆಚ್ಚಾಗಿದೆ. ಹಾಗಾಗಿ ಇದರಿಂದ ನಮ್ಮ ಫಸ್ಟ್ ಸ್ಟೇಟ್ಮೆಂಟು ನಾವು ಆರಾಮಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪು ಅಂತ ಹೇಳ್ಬೋದು. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದೆ, ಅಗ್ರಿಕಲ್ಚರ್ ಈಲ್ಡ್ ನಾವು ಬೇರೆ ದೇಶಗಳಿಗೆ ಅಂದ್ರೆ ಸ್ಪೆಸಿಫಿಕಲಿ ಚೈನಾ, ಬ್ರೆಜಿಲ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ಗೆ ಕಂಪೇರ್ ಮಾಡಿದಾಗ ನಮ್ಮ ಅಗ್ರಿಕಲ್ಚರ್ ಈಲ್ಡ್ ಬಹಳಷ್ಟು ಕ್ರಾಪ್ಗಳಲ್ಲಿ ಅಥವಾ ಬಹಳಷ್ಟು ಬೆಳೆಗಳಲ್ಲಿ ಕಡಿಮೆ ಇದೆ ಅಂತ ಎರಡನೇ ಸ್ಟೇಟ್ಮೆಂಟು ಸರಿ ಇದೆ. ಸೊ ಇದರಲ್ಲಿ ನಮ್ಗೆ ಆನ್ಸರು ಎ, 1 ಓನ್ಲಿ. ನಮ್ಮ ಭಾರತದ ಅಗ್ರಿಕಲ್ಚರ್ ಗ್ರೋತ್ ಕಳೆದ 10 ವರ್ಷಗಳಿಂದನೂ ಕಂಟಿನ್ಯೂಸ್ ಗ್ರೋತ್ ಇಲ್ಲ, ಜಾಸ್ತಿ ಕಡಿಮೆ ಆಗ್ತಾನೆ ಇದೆ. 2005-6ರಲ್ಲಿ 5.8% ಇಂದ 2009-10ರಲ್ಲಿ 0.4% ಆಗಿತ್ತು. ಹಾಗೆ 2014-15ರಲ್ಲಿ -0.2%, ಅದರಲ್ಲೂ -0.2%ಗೆ ಬಂದಿತ್ತು. ಹಾಗೆ ಅಗ್ರಿಕಲ್ಚರ್ ಈಲ್ಡ್ ನಾವು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ದೇಶದಲ್ಲಿ ಸುಮಾರು ಬೆಳೆಗಳಿಗೆ ಕಡಿಮೆ ಇದೆ. ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಾವು ಭತ್ತ ಅಥವಾ ರೈಸ್ ನ ಪ್ರೊಡಕ್ಷನ್ ಅಲ್ಲಿ ನಮ್ಮ ಭಾರತ ಇಡೀ ಪ್ರಪಂಚಕ್ಕೆ 3ನೇ ಸ್ಥಾನದಲ್ಲಿದೆ. ಆದ್ರೂ ಸಮೇತ ನಮ್ಮ ಅಗ್ರಿಕಲ್ಚರ್ ಈಲ್ಡ್ ಕಡಿಮೆ ಇದೆ. ಇದೇ ಒಂದು ಟ್ರೆಂಡ್ ಪಲ್ಸಸ್ ಅಲ್ಲೂ ಸಮೇತ ನಾವು ನೋಡ್ಬೋದು. ಅಂದ್ರೆ ಅಗ್ರಿಕಲ್ಚರ್ ನಾವು ಪಲ್ಸಸ್ ಅಲ್ಲಿ ಪ್ರೊಡಕ್ಷನ್ ಅಲ್ಲಿ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ರೂ ಸಮೇತ ನಮ್ಮ ಅಗ್ರಿಕಲ್ಚರ್ ಈಲ್ಡ್ ಪಲ್ಸಸ್ ಅಲ್ಲೂ ಕೂಡ ಕಡಿಮೆ ಇದೆ. ಮುಂದಿನ ಪ್ರಶ್ನೆ, ಈ ಪ್ರಶ್ನೆನಲ್ಲೂ ಸಮೇತ ಈ 3 ಸ್ಟೇಟ್ಮೆಂಟ್ಗಳಲ್ಲಿ ನಾವು ಯಾವುದು ಸರಿ ಅಂತ ನೋಡ್ಬೇಕು. ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, NBFCs ಬಂದ್ಬಿಟ್ಟು ಕಂಪನೀಸ್ ಆಕ್ಟ್ ಆಫ್ 1956 ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿವೆ ಅಂತ. ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, NBFC ಯಾವುದೇ ಚೆಕ್ ಬುಕ್, ಸೇವಿಂಗ್ಸ್ ಅಕೌಂಟ್, ಕರೆಂಟ್ ಅಕೌಂಟ್ ಮತ್ತೆ ನಮ್ಮ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ನ ಪಾರ್ಟ್ ಆಗಿದೆ ಅಂತ. ಅಂದ್ರೆ ಇಲ್ಲಿ ಚೆಕ್ ಬುಕ್ ಕೊಡುತ್ತೆ, ಸೇವಿಂಗ್ ಅಕೌಂಟ್ ಕೊಡುತ್ತೆ, ಕರೆಂಟ್ ಅಕೌಂಟ್ ಕೊಡುತ್ತೆ, ಹಾಗೇನೆ ಇದು ನಮ್ಮ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ನ ಪಾರ್ಟ್ ಆಗಿದೆ ಅಂತ ಎರಡನೇ ಸ್ಟೇಟ್ಮೆಂಟ್ ಹೇಳ್ತದೆ. ಮೂರನೇ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂದ್ರೆ, ನಾವು ಇಲ್ಲಿ ಏನಾದ್ರು ದುಡ್ಡನ್ನ ತಗೊಂಡೋಗಿ ಈ NBFCs ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ಅದು ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕೋಆಪರೇಷನ್ ಅಂಡರ್ ಅಲ್ಲಿ ಯಾವುದೇ ರೀತಿಯ ಡೆಪಾಸಿಟ್ ಇನ್ಶೂರೆನ್ಸ್ಗೆ ಒಳಪಟ್ಟಿರಲ್ಲ ಅಂತ ಹೇಳ್ತಾ ಇದೆ.
ಇಲ್ಲಿ ನಾವು ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ನೋಡಬೇಕು. ಈ NBFC ಕಂಪನೀಸ್ ಆಕ್ಟ್ ಆಫ್ 1956 ಅಂಡರಲ್ಲಿ ರಿಜಿಸ್ಟರ್ ಆಗಿರೋದು ಸರಿ. ಇಲ್ಲಿ ನಾವು ಡೆಪಾಸಿಟ್ ಮಾಡಿದ್ರೆ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕೋಆಪರೇಷನ್ ಅಂಡರಲ್ಲಿ ನಮಗೆ ಯಾವುದೇ ಇನ್ಶೂರೆನ್ಸ್ ಸಿಗೋದಿಲ್ಲ, ಡೆಪಾಸಿಟ್ ಇನ್ಶೂರೆನ್ಸ್ ಸಿಗೋದಿಲ್ಲ ಅನ್ನೋದು ಕೂಡ ಸರಿ ಇದೆ. ಆದರೆ NBFCs ಯಾವುದೇ ರೀತಿಯ ಚೆಕ್ ಬುಕ್ ಆಗಲಿ, ಸೇವಿಂಗ್ಸ್ ಅಕೌಂಟ್ ಆಗಲಿ, ಕರೆಂಟ್ ಅಕೌಂಟ್ ಆಗಲಿ ಕೊಡೋದಿಲ್ಲ. ಇದು ತಪ್ಪು. ಆಮೇಲೆ ಎರಡನೇ ಸ್ಟೇಟ್ಮೆಂಟ್ನ ಸೆಕೆಂಡ್ ಪಾರ್ಟ್ ಏನು ಹೇಳ್ತಾ ಇದೆ ಅಂದರೆ, ಇದು ನಮ್ಮ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ನ ಒಂದು ಭಾಗ ಆಗಿದೆ ಅಂತ, ನಮ್ಮ ಎಕಾನಮಿಯ ಪೇಮೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಭಾಗ ಅಂತ. ಇದು ಸಮೇತ ಎರಡನೇ ಪಾರ್ಟು ಸಮೇತ ತಪ್ಪಿದೆ. ಸೊ ಸ್ಟೇಟ್ಮೆಂಟ್ 2 ತಪ್ಪಾದರೆ ನಾವು ಕರೆಕ್ಟಾಗಿ ಸ್ಟೇಟ್ಮೆಂಟ್ಸ್ನ ಹೇಳಬೇಕು. ಸೊ ಮತ್ತೆ ಫಸ್ಟ್ ಸ್ಟೇಟ್ಮೆಂಟ್ ಮತ್ತು ಥರ್ಡ್ ಸ್ಟೇಟ್ಮೆಂಟ್ ಸರಿ ಇದೆ. ಸೊ ಕರೆಕ್ಟ್ ಆಪ್ಷನ್ ಈಸ್ ಡಿ. ಈ NBFCs ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಆಕ್ಟ್ ಆಫ್ 1956 ಅಂಡರಲ್ಲಿ ರಿಜಿಸ್ಟರ್ ಆಗಿದೆ. ಇವು ಲೋನ್ಸ್ ಬಿಸ್ನೆಸ್ಗಳಿಗೆ ಲೋನ್ಸ್ನ ಕೊಡುತ್ತೆ, ಅಡ್ವಾನ್ಸಸ್ನ ಕೊಡುತ್ತೆ, ಸ್ಟಾಕ್ಸ್, ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್ ಇವೆಲ್ಲವುಗಳಲ್ಲೂ ಸಮೇತ ತನ್ನ ವಹಿವಾಟನ್ನ ನಡೆಸ್ಬೋದು. ಆದರೆ ಇವು ಕೆಲವು ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಅವು ತಮ್ಮ ಅಗ್ರಿಕಲ್ಚರ್ ಆಕ್ಟಿವಿಟಿ, ವ್ಯವಸಾಯ ಅಥವಾ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಅಥವಾ ಗೂಡ್ಸ್ನ ಪರ್ಚೇಸ್ ಮಾಡೋದು ಮತ್ತೆ ಸೇಲ್ ಮಾಡೋದು ಇವನ್ನೇ ತಮ್ಮ ಮುಖ್ಯ ಉದ್ದೇಶವಾಗಿ ಕೆಲವು ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಇಮ್ಮೂವೇಬಲ್ ಪ್ರಾಪರ್ಟೀಸ್ನ ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು, ಇಂಥ ಕಂಪನೀಸ್ನ ಮಾತ್ರ ನಾವು NBFCs ಅಂತ ಕನ್ಸಿಡರ್ ಮಾಡಲ್ಲ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಈ NBFCs ಚೆಕ್ ಬುಕ್ ಆಗಲಿ, ಸೇವಿಂಗ್ ಅಕೌಂಟ್ ಆಗಲಿ, ಕರೆಂಟ್ ಅಕೌಂಟ್ ಆಗಲಿ ನೀಡೋದಿಲ್ಲ. ಇವು ಬರೀ ಫಿಕ್ಸೆಡ್ ಡಿಪಾಸಿಟ್ನ ತಗೊಳುತ್ತೆ ಅಥವಾ ಟೈಮ್ ಡಿಪಾಸಿಟ್ಸ್ನ ಅಕ್ಸೆಪ್ಟ್ ಮಾಡುತ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಪಾಯಿಂಟು, ಇದು ನಮ್ಮ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಎಕಾನಮಿಯ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮಲ್ಲಿ ಪಾರ್ಟ್ ಅಲ್ಲ. ಹಾಗೇನೆ ಇವು ನಾವು ಏನು ಪಬ್ಲಿಕ್ ಸೆಕ್ಟರ್ ಲೆಂಡಿಂಗ್ಸ್ ಅಂತ ಇದೆ ಇದಕ್ಕೆ ಒಳಪಡೋದಿಲ್ಲ, ಯಾವುದೇ ನಾರ್ಮ್ಸ್ ಅಥವಾ ರೂಲ್ಸ್ಗೆ ಒಳಪಡೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಇವು ಕ್ಯಾಶ್ ರಿಸರ್ವ್ ರೇಷಿಯೋ ಅದೇ CRRಗೆ ಇವು CRRನ ಮೇಂಟೈನ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಈ NBFCs ಯಾವುದೇ ರೀತಿಯ ಡಿಮಾಂಡ್ ಡಿಪಾಸಿಟ್ಸ್ನ ಅಕ್ಸೆಪ್ಟ್ ಮಾಡಲ್ಲ. ಹಾಗೇನೆ ಈ ನಾವಿಲ್ಲೇನಾದ್ರು ದುಡ್ಡನ್ನ ಡಿಪಾಸಿಟ್ ಮಾಡಿದ್ರೆ ಆ ದುಡ್ಡಿಗೆ ಡಿಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕೋಆಪರೇಷನ್ ಅಂಡರಲ್ಲಿ ಯಾವುದೇ ಇನ್ಶೂರೆನ್ಸ್ ಇರೋದಿಲ್ಲ. ಆದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ, ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಇದು ಇನ್ಶೂರೆನ್ಸ್ ಇರುತ್ತೆ, ಈ NBFCನಲ್ಲಿ ಇರೋದಿಲ್ಲ. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಮೊನ್ನೆ ಹೋದ ಬಜೆಟ್ ಸ್ಪೀಚಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಈ ಇನ್ಶೂರೆನ್ಸ್ ಮುಂಚೆ ಇದು 1 ಲಕ್ಷ ಇತ್ತು ಇನ್ಶೂರೆನ್ಸು, ಡಿಪಾಸಿಟ್ ಮಾಡಿರೋದಕ್ಕೆ 1 ಲಕ್ಷ ಇನ್ಶೂರೆನ್ಸ್ ಕೊಡ್ತಾ ಇದ್ರು, ಅದನ್ನ 5 ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಇದು ಸಹಕಾರ ಮಿತ್ರ ಸ್ಕೀಮ್ ಬಗ್ಗೆ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಆದ್ರೆ ಆ ಸ್ಟೇಟ್ಮೆಂಟ್ಸ್ ಅಲ್ಲಿ ನಾವು ಯಾವ ಸ್ಟೇಟ್ಮೆಂಟು ತಪ್ಪಿದೆ ಅಂತ ಹೇಳಬೇಕು. ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಈ ಸಹಕಾರ ಮಿತ್ರ ಸ್ಕೀಮ್ನ ಅಗ್ರಿಕಲ್ಚರ್ ಅಂಡ್ ಫಾರ್ಮಲ್ ವೆಲ್ಫೇರ್ ಮಿನಿಸ್ಟ್ರಿಯಿಂದ ಲಾಂಚ್ ಮಾಡಿದ್ದಾರೆ ಅಂತ. ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಈ ಸ್ಕೀಮು ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂಡರಲ್ಲಿ ಅವರ ಇನಿಷಿಯೇಟಿವ್ ಅಲ್ಲಿ ಲಾಂಚ್ ಆಗಿದೆ ಅಂತ. ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಈ ಸ್ಕೀಮ್ನ ಬೆನಿಫಿಟ್ಸ್ನ ಯಾರು ಪೋಸ್ಟ್ ಗ್ರಾಜ್ಯುಯೇಟ್ ಕಂಪ್ಲೀಟ್ ಮಾಡಿರೋ ಸ್ಟೂಡೆಂಟ್ಸ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಕಂಪ್ಲೀಟ್ ಮಾಡಿರೋರು ಮಾತ್ರ ಈ ಸ್ಕೀಮ್ ಅಂಡರಲ್ಲಿ ಬೆನಿಫಿಟ್ಸ್ನ ಪಡೆಯೋಕ್ಕೆ ಅರ್ಹರು ಅಂತ. ಇದರಲ್ಲೂ ಕೂಡ ನಾವು ಯಾವುದು ತಪ್ಪಿದೆ ಅಂದ್ರೆ ಇನ್ಕರೆಕ್ಟ್ ಯಾವುದು ಅಂತ ಸ್ಟೇಟ್ಮೆಂಟ್ ಯಾವುದು ಅಂತ ನೋಡಬೇಕು. ಫಸ್ಟ್, ಈ ಸಹಕಾರ ಮಿತ್ರ ಸ್ಕೀಮು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಇಂದ ಲಾಂಚ್ ಆಗಿರೋದು. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟು, ಇದು NCDCಯ ಇನಿಷಿಯೇಟಿವ್ ಅಲ್ಲಿ ಲಾಂಚ್ ಆಗಿರೋದು. ಹಾಗಾದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಮೂರನೇ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಇಲ್ಲಿ ಬ್ಯಾಚುಲರ್ ಆಫ್ ಡಿಗ್ರಿ ಅಗ್ರಿಕಲ್ಚರ್ ಆಗಿರ್ಬೋದು ಅಥವಾ IT ನಲ್ಲಿ ಡಿಗ್ರಿ ಮಾಡಿರೋರು, ಹಾಗೇನೆ MBA ಇನ್ ಅಗ್ರಿಕಲ್ಚರ್ ITs ಅಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡ್ತಾ ಇರೋರು, ಹಾಗೆ ಮಾಡಿರೋರು
ಸಮೇತ ಈ ಸ್ಕೀಮ್ ಅಂಡರಲ್ಲಿ ಬೆನಿಫಿಟ್ಸ್ನ ಪಡೆಯಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ತಪ್ಪಿದೆ. ಇಲ್ಲಿ ಹಾಗಾದ್ರೆ ನಮಗೆ ಆನ್ಸರ್ ಬಂದ್ಬಿಟ್ಟು ಡಿ 3 ಓನ್ಲಿ. ಈ ಸಹಕಾರ ಮಿತ್ರ ಸ್ಕೀಮು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಇಂದ ಲಾಂಚ್ ಆಗಿದೆ. ಏನಕ್ಕೆ? ಇಂಟರ್ನ್ಶಿಪ್ ಪ್ರೋಗ್ರಾಮ್ ಯಂಗ್ ಅಫಿಷಿಯಲ್ಸ್ಗೆ, ಅವಾಗ ತಾನೇ ಡಿಗ್ರಿ ಮುಗಿಸ್ತಾ ಇರೋರು ಅಥವಾ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ ಅಲ್ಲಿ ಇರೋರಿಗೆ ಇಂಟರ್ನ್ಶಿಪ್ಗೋಸ್ಕರ. ಯಾರ ಇನಿಷಿಯೇಟಿವ್ ಅಲ್ಲಿ? ನ್ಯಾಷನಲ್ ಕೋಆಪರೇಷನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂಡರ್ ಅಲ್ಲಿ. ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆಯಲ್ಲೂ ಕೂಡ ನಾವು ಇಲ್ಲಿ 2 ಸ್ಟೇಟ್ಮೆಂಟ್ ಇದೆ, ಅದರಲ್ಲಿ ಯಾವ್ದು ಸರಿ ಅಂತ ನೋಡ್ಬೇಕು. ಇದೆ ಹೇಳ್ತಾ ಇದೆ, ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಸ್ಪೈಸ್ ಪ್ಲಸ್ ಅನ್ನೋ ಒಂದು ವೆಬ್ ಫೋರಂ ಇತ್ತು. ವೆಬ್ ಫೋರಂನ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಲಾಂಚ್ ಮಾಡಿದ್ದಾರೆ. ಅದು ಹಳೆಯ ಸ್ಪೈಸ್ ಅನ್ನೋ ಒಂದು ವೆಬ್ ಫೋರಂನ ರೀಪ್ಲೇಸ್ ಮಾಡಿ ಸ್ಪೈಸ್ ಪ್ಲಸ್ ಆಗಿ ಲಾಂಚ್ ಮಾಡಿದ್ದಾರೆ ಅಂತ. 2ನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ನಮ್ಮ ಈ ಸ್ಪೈಸ್ ಪ್ಲಸ್ ಪ್ರೋಗ್ರಾಮು MSME ಸೆಕ್ಟರ್ನ ಬೂಸ್ಟ್ ಮಾಡೋಕ್ಕೋಸ್ಕರ ಇದನ್ನ ಲಾಂಚ್ ಮಾಡಿದ್ದಾರೆ ಅಂತ. ಇಲ್ಲಿ ನಾವು ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ನೋಡ್ಬೇಕು. ಈ ಸ್ಪೈಸ್ ಪ್ಲಸ್ನ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇಂದ ಲಾಂಚ್ ಮಾಡಿರೋದು ಸರಿ ಇದೆ. ಹಾಗೆ ಇದು ಸ್ಪೈಸ್ ಅನ್ನೋ ಫೋರಂನ ರೀಪ್ಲೇಸ್ ಮಾಡಿ ಸ್ಪೈಸ್ ಪ್ಲಸ್ ಅನ್ನೋದನ್ನ ಲಾಂಚ್ ಮಾಡಿದ್ದಾರೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದೆ. ಆದ್ರೆ ಈ ಸ್ಪೈಸ್ ಪ್ಲಸ್ ಪ್ರೋಗ್ರಾಮ್ನ ನಮ್ಮ ಭಾರತದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ನ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಈಸಿ ಮಾಡೋಕ್ಕೋಸ್ಕರ, ಅಂದ್ರೆ ಈಗ ನಾವು ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಕ್ ಹೊರಟ್ರೆ ಹಲವಾರು ಮಿನಿಸ್ಟ್ರೀಸ್ ಇಂದ ಪರ್ಮಿಷನ್ ತಗೋಬೇಕಾಗತ್ತೆ, ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತಗೋಬೇಕಾಗತ್ತೆ, ನಮ್ಮ ಕಂಪ್ನಿ ಫಸ್ಟ್ ನಮ್ಮ ಕಂಪ್ನಿ ಹೆಸರನ್ನ ರಿಜಿಸ್ಟರ್ ಮಾಡಬೇಕಾಗತ್ತೆ. ಈ ಎಲ್ಲವನ್ನೂ ಸಮೇತ ಈ ಸ್ಪೈಸ್ ಪ್ಲಸ್ ಅಲ್ಲಿ ಸಿಂಗಲ್ ಫೋರಮ್ ಅಲ್ಲಿ ಒಂದೇ ಅಂಬ್ರೆಲಾ ಅಂಡರ್ ಅಲ್ಲಿ ತಂದಿದ್ದಾರೆ. ಹಾಗಾಗಿ ಇದು ನಮ್ಮ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನ ಇನ್ಕ್ರೀಸ್ ಮಾಡುತ್ತೆ. ಇದು ಮಿನಿಸ್ಟ್ರಿ ಆಫ್ MSME ಸೆಕ್ಟರ್ ಒಂದಕ್ಕೆ ಮಾತ್ರ ಇಲ್ಲಿ ನಾವಿಲ್ಲಿ ಫೋಕಸ್ ಮಾಡಿರಲ್ಲ. ಸೊ 2ನೇ ಸ್ಟೇಟ್ಮೆಂಟ್ ತಪ್ಪಿದೆ, ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದೆ. ಹಾಗಾಗಿ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಎ. ನೆಕ್ಸ್ಟ್ ಕ್ವಶನ್. ಇಲ್ಲಿ 5ನೇ ಕ್ವಶನ್ ADB ಬ್ಯಾಂಕ್ ಬಗ್ಗೆ ಹೇಳ್ತಾ ಇದೆ, ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ, ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 1966ರಲ್ಲಿ ಫಿಲಿಪೀನ್ಸ್ನ ಮನಿಲಾನಲ್ಲಿ ಹೆಡ್ ಕ್ವಾರ್ಟರ್ಸ್ ಇದ್ದು ಎಸ್ಟಾಬ್ಲಿಷ್ ಆಯಿತು ಅಂತ. 2ನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಈ ಬ್ಯಾಂಕ್ಗೆ ಮೆಂಬರ್ಸ್ ಆಗಬೇಕು ಅಂದ್ರೆ ಅದು ಏಷ್ಯಾ ರೀಜನ್ ನಲ್ಲಿರೋ ಕಂಟ್ರೀಸ್ ಮಾತ್ರ ಮೆಂಬರ್ಸ್ ಆಗಕ್ ಸಾಧ್ಯ ಅಂತ. 3ನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ನಮ್ಮ ಭಾರತ ಈ ADB ಬ್ಯಾಂಕ್ ಯಾವಾಗ ಸ್ಟಾರ್ಟ್ ಆಯ್ತೋ ಅವಾಗಿಂದನೂ ಸಮೇತ ಅದರ ಮೆಂಬರ್ ಆಗಿದೆ ಅಂತ. ಇಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ ಸರಿ ಇದೆ, ಯಾವ್ಯಾವ ಸ್ಟೇಟ್ಮೆಂಟ್ ತಪ್ಪಿದೆ ಅಂತ ನಾವು ಹೇಳ್ಬೇಕು. ಹಾಗಾದ್ರೆ ನೋಡೋಣ. ಈ ADB ಬ್ಯಾಂಕು 1966ರಲ್ಲಿ ಮನಿಲಾ ಫಿಲಿಪೈನ್ಸ್ ಅಲ್ಲಿ ಹೆಡ್ ಕ್ವಾರ್ಟರ್ ಇಂದ ಸ್ಟಾರ್ಟ್ ಆಗಿದ್ದು ಸರಿ. ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ. ಸೆಕೆಂಡ್ ಸ್ಟೇಟ್ಮೆಂಟು, ಈ ADB ಬ್ಯಾಂಕ್ ಅಲ್ಲಿ ಏಷ್ಯಾ ರೀಜನ್ ಇಂದ ಮಾತ್ರ ಅಲ್ಲ, ಪೆಸಿಫಿಕ್ ರೀಜನ್ ಇಂದ ಕೂಡ ಕಂಟ್ರೀಸ್ ಇವೆ, ಅಂದ್ರೆ ಕಂಟ್ರೀಸ್ ಮೆಂಬರ್ಸ್ ಆಗಿವೆ. ಹಾಗಾಗಿ ಬಿ ಸ್ಟೇಟ್ಮೆಂಟ್ ತಪ್ಪಿದೆ. ನಮ್ಮ ಭಾರತ ಈ ADB ಬ್ಯಾಂಕ್ ಅಲ್ಲಿ ಈ ADB ಬ್ಯಾಂಕು ಯಾವಾಗ ಸ್ಟಾರ್ಟ್ ಆಯ್ತೋ ಅಂದ್ರೆ 1966ರಿಂದನೂ ಸಮೇತ ನಮ್ಮ ಭಾರತ ಈ ADB ಬ್ಯಾಂಕ್ ನ ಮೆಂಬರ್ ಆಗಿದೆ. ಸೊ 3ನೇ ಸ್ಟೇಟ್ಮೆಂಟ್ ಸರಿ ಇದೆ. ಇಲ್ಲಿ ಯಾವ್ದು ತಪ್ಪೋ ಅದ್ ಹೇಳ್ಬೇಕು, ನಾವು ಆನ್ಸರ್ನ ಮಾರ್ಕ್ ಮಾಡ್ಬೇಕು. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಬಿ 2 ಓನ್ಲಿ. ಈಗ ಎಕ್ಸ್ಪ್ಲನೇಷನ್ ನೋಡೋಣ. ಈ ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕು 1966ರಲ್ಲಿ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಬ್ಯಾಂಕ್ ಆಗಿ ಫಾರ್ಮ್ ಆಯಿತು. ಅದರ ಹೆಡ್ ಕ್ವಾರ್ಟರ್ಸ್ ಮನಿಲಾ ಫಿಲಿಪೈನ್ಸ್ ಅಲ್ಲಿ ಇದೆ. ಇದರಲ್ಲಿ ಈಗ ಪ್ರೆಸೆಂಟ್ 67 ಮೆಂಬರ್ ಕಂಟ್ರೀಸ್ ಇದ್ದಾರೆ. ಈ ಬ್ಯಾಂಕ್ ಅಲ್ಲಿ ಏಷ್ಯಾ ರೀಜನ್ ಹಾಗೆ ಡೆವಲಪ್ಡ್ ಕಂಟ್ರೀಸ್, ಆ ಏಷ್ಯಾ ರೀಜನ್ ಅಲ್ದಿರ ಡೆವಲಪ್ಡ್ ಕಂಟ್ರೀಸ್ ಕೂಡ ಮೆಂಬರ್ ಕಂಟ್ರೀಸ್ ಆಗಿವೆ.
ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ, ಈ ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕು ಸ್ಟ್ರಾಟಜಿ 2030 ಅನ್ನೋ ಒಂದು ಡಾಕ್ಯುಮೆಂಟ್ನ ಫಾರ್ಮ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಲಾಂಗ್ ಟರ್ಮ್ ಸ್ಟ್ರಾಟರ್ಜಿ ಯಾವ್ದ್ರ ಬಗ್ಗೆ, ಈಗ ನಮ್ಮ ಏಷ್ಯಾ ಮತ್ತೆ ಪೆಸಿಫಿಕ್ ರೀಜನ್ ಅಲ್ಲಿ ಸಾಕಷ್ಟು ಜಿಯೋಗ್ರಫಿಕಲ್ ಹಾಗೂ ಪೊಲಿಟಿಕಲ್ ಚೇಂಜಸ್ ಆಗ್ತಾ ಇದೆ. ಅದರಲ್ಲಿ ನಾವು ಹೇಗೆ ಎವಾಲ್ವ್ ಆಗಬೇಕು, ಅದನ್ನ ಹೇಗೆ ನಾವು ಟ್ಯಾಕಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಸ್ಟ್ರಾಟಜಿ 2030ನ ಡಾಕ್ಯುಮೆಂಟ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇಂಡಿಯಾ ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ 4th ಲಾರ್ಜೆಸ್ಟ್ ಶೇರ್ ಹೋಲ್ಡರ್. ಹಾಗೇನೆ ಇದು 1966 ಅಂದ್ರೆ ಯಾವಾಗ ಈ ಬ್ಯಾಂಕ್ ಫಾರ್ಮ್ ಆಯ್ತೋ ಅವಾಗಿಂದಾನೆ ನಮ್ಮ ಭಾರತ ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಮೆಂಬರ್ ಆಗಿದೆ. ಈ 5 ಪ್ರಶ್ನೆಗಳು ಇವತ್ತಿಗೆ ಮುಗೀತು ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನ ಕೆಲವು ಪ್ರಶ್ನೆಗಳೊಂದಿಗೆ ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು.